ಸಾಂಸ್ಕೃತಿಕ ನಗರಿ, ಮಲ್ಲಿಗೆ ನಗರಿ, ಪಿಂಚಣಿದಾರರ ಸ್ವರ್ಗ, ಜಗತ್ತಿನಲ್ಲೇ ಅತ್ಯಂತ ಸ್ವಚ್ಛ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೈಸೂರಿನಲ್ಲಿ ಸ್ವಂತ ಗೂಡನ್ನು ಕಟ್ಟಿಕೊಳ್ಬೇಕು ಅನ್ನೋದು ಲಕ್ಷಾಂತರ ಜನರ ಕನಸಾಗಿದೆ. ಈ ಲಕ್ಷಾಂತರ ಜನರ ಕನಸನ್ನು ನನಸು ಮಾಡಲಿಕ್ಕೆ TV9 ಉತ್ತಮವಾದಂತಹ ವೇದಿಕೆಯನ್ನು ಮೈಸೂರಿನಲ್ಲಿ ಒದಗಿಸ್ತಾ ಇದೆ. ಹೌದು, ಇವತ್ತು ಮತ್ತು ನಾಳೆ ಮೈಸೂರಿನ ಅಗ್ರಹಾರದ ರಾಜೇಂದ್ರ ಕಲಾಮಂದಿರದಲ್ಲಿ TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋವನ್ನು ಆಯೋಜಿಸಲಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳವನ್ನು. ಅಂದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿಯೂ ಸಹ ಈ ಒಂದು TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಆಗ್ತಾ ಇತ್ತು. ಈ ಬಾರಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಇದನ್ನು ಸ್ಥಳಾಂತರಿಸಲಾಗಿದೆ. ಈ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ಮೈಸೂರಿನಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ಎಕ್ಸ್ಪೋವನ್ನು ಆಯೋಜಿಸಿರುವಂಥದ್ದು. ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ರಿಯಲ್ ಎಸ್ಟೇಟ್ ಎಕ್ಸ್ಪೋ ಇಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ 100ಕ್ಕೂ ಹೆಚ್ಚು ಹೂಡಿಕೆದಾರರು ಈ ಒಂದು ಸ್ಥಳದಲ್ಲಿ ಭಾಗಿಯಾಗಿರ್ತಾರೆ. ಒಟ್ಟು ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಸೇರಿದಂತೆ ಬೇರೆ ಬೇರೆ ಭಾಗಗಳ 25ಕ್ಕೂ ಹೆಚ್ಚು ಡೆವಲಪರ್ಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಕ್ರಿಯವಾಗಿ. ಅತ್ಯಂತ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ, ಅಂದರೆ ಜನರಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಮಾಹಿತಿ ಲಭ್ಯವಾಗಲಿ ಅಂತೇಳಿ ಈ ಒಂದು ಎಕ್ಸ್ಪೋ ಅತ್ಯಂತ ಅನುಕೂಲಕರವಾಗಿರುವಂಥದ್ದು. ಅಂದರೆ ಇದೇ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಈ ಒಂದು ಎಕ್ಸ್ಪೋ ನಡೀತಾ ಇದೆ. ಈ ಒಂದು ಎಕ್ಸ್ಪೋಗೆ ಬೆಳಗ್ಗೆ 11 ಗಂಟೆಗೆ ದಕ್ಷಿಣ ವಲಯದ DIG ಡಾಕ್ಟರ್ ಬೋರ್ಲಿಂಗಯ್ಯ ಹಾಗೂ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಚಾಲನೆಯನ್ನು ಕೊಡ್ತಾರೆ. ಅದಾದ ನಂತರ ಸಾಕಷ್ಟು ಗಣ್ಯರು ಈ ಒಂದು ಎಕ್ಸ್ಪೋನಲ್ಲಿ ಭಾಗಿಯಾಗ್ತಾರೆ. ಅಂದರೆ ಬರೋಬ್ಬರಿ 100ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಇಲ್ಲಿ ತರಲಾಗಿದೆ. ಯಾರೇ ಮನೆಯನ್ನು ಖರೀದಿ ಮಾಡೋದಿರ್ಬೋದು, ನಿವೇಶನವನ್ನು ಖರೀದಿ ಮಾಡೋದಿರ್ಬೋದು, ವಿಲ್ಲಾಗಳನ್ನು ಖರೀದಿ ಮಾಡೋದಿರ್ಬೋದು, ಅಥವಾ ಫಾರ್ಮ್ ಲ್ಯಾಂಡ್ಗಳು, ಇತ್ತೀಚೆಗೆ ಸಾಕಷ್ಟು ಟ್ರೆಂಡಿಂಗ್ ಆಗಿರುವಂಥ ಫಾರ್ಮ್ ಲ್ಯಾಂಡ್ಗಳ ಪ್ರಾಜೆಕ್ಟ್ ಇರ್ಬೋದು, ಇವೆಲ್ಲದರ ಮಾಹಿತಿಯನ್ನು ಕೊಡಲಿಕ್ಕೆ ಎಲ್ಲರೂ ಸಹ ಸಜ್ಜಾಗಿದ್ದಾರೆ. 2 ದಿನಗಳ ಕಾಲ ಸಂಪೂರ್ಣವಾದಂತಹ ರಿಯಲ್ ಎಸ್ಟೇಟ್, ಅದು ಜಮೀನು ಖರೀದಿ ಇರ್ಬೋದು, ವಾಣಿಜ್ಯ ಕಟ್ಟಡಗಳನ್ನು ಖರೀದಿ ಮಾಡೋದಿರ್ಬೋದು, ಅಥವಾ ನಿವೇಶನಗಳನ್ನು ಖರೀದಿ ಮಾಡೋದಿರ್ಬೋದು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಎಲ್ಲವೂ ಸಹ ಸಜ್ಜಾಗಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದಕ್ಕೆ ಚಾಲನೆಯನ್ನು ಸಿಗ್ತದೆ. ಇವತ್ತು ಮತ್ತು ನಾಳೆ ಎಲ್ಲ ರೀತಿಯಾದಂತಹ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿಕೊಡುವಂತಹ ವ್ಯವಸ್ಥೆಯನ್ನು TV9 ಮಾಡಿರುವಂಥದ್ದು. TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಮುಖಾಂತರವಾಗಿ ಸಂಪೂರ್ಣವಾಗಿ ಮಾಹಿತಿ ಲಭ್ಯವಾಗ್ತದೆ. ಮತ್ತು ಇದಕ್ಕೆ ಪ್ರವೇಶವನ್ನು ಸಹ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗ್ತಾ ಇದೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು. ಮತ್ತು ಆಕರ್ಷಣೆ ಇಲ್ಲಿದು ಅಂತ ಹೇಳಿದ್ರೆ, ಇಲ್ಲಿ ಭೇಟಿ ನೀಡುವಂತಹ ಪ್ರತಿಯೊಬ್ಬರಿಗೂ ಸಹ ಒಂದು ಆಕರ್ಷಕವಾದಂಥ ಉಡುಗೊರೆ ಗೆಲ್ಲುವಂಥ ಅವಕಾಶ ಇರ್ತದೆ. ಅದು ಬೇರೆ ಬೇರೆ ರೀತಿಯಾದಂತಹ ಲಕ್ಕಿ ಡಿಪ್ಗಳಿರ್ಬೋದು, ಅಥವಾ ಬೇರೆ ಬೇರೆಯಾದಂತಹ ಕಾಂಪಿಟೇಷನ್ಗಳು, ಈ ರೀತಿಯಾದಂಥದ್ದಾಗಿ ಅವರು ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಬರ್ತಾರೆ ಅವರಿಗೆ ಒಂದು ರಿಯಲ್ ಎಸ್ಟೇಟ್ನ ಸಮಗ್ರ ಮಾಹಿತಿಯ ಜೊತೆಗೆ ಅದೃಷ್ಟ ಕುಲಾಯಿಸಿದರೆ ಆಕರ್ಷಕ ಉಡುಗೊರೆಯನ್ನು ಗೆಲ್ಲುವಂತಹ ಅವಕಾಶ ಸಹ ಸಿಗ್ತದೆ. ಹೀಗಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಈ ಒಂದು ರಿಯಲ್ ಎಸ್ಟೇಟ್ ಎಕ್ಸ್ಪೋ ಉದ್ಘಾಟನೆ ಆಗಲಿದೆ. ರಾತ್ರಿ 7 ಗಂಟೆಯವರೆಗೂ ಸಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ಎಕ್ಸ್ಪೋ ತೆರೆದಿರ್ತದೆ. ಅದೇ ರೀತಿಯಾಗಿ ಭಾನುವಾರವೂ ಸಹ ಬೆಳಗ್ಗೆ 11 ಗಂಟೆಗೆ ಆರಂಭವಾಗಿ ರಾತ್ರಿ 7 ಗಂಟೆವರೆಗೂ ಸಹ ಈ ಒಂದು ಎಕ್ಸ್ಪೋ ಇರ್ತದೆ. ಈಗಾಗಲೇ ನಾನು ಹೇಳಿದಂತೆ ನೂರಾರು ಪ್ರಾಜೆಕ್ಟ್ಗಳ ವಿವರವನ್ನು, ಮತ್ತು ಯಾರು ಹೂಡಿಕೆದಾರರಿದ್ದರೆ ಅವ್ರಿಗೂ ಸಹ ಸಂಪೂರ್ಣವಾದಂಥ ವಿವರ ನೀಡುವಂಥ ಕೆಲಸ ಇಲ್ಲಿ ಆಗ್ತದೆ. ಇದೇ ಕಾರಣಕ್ಕಾಗಿ ಇದೇ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡಿರುವಂತೆ ಮೈಸೂರು ಹೇಳಿ ಕೇಳಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತದೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ಹೂಡಿಕೆ ಇರ್ಬೋದು, ಅಥವಾ ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಅತ್ಯಂತ ವ್ಯವಸ್ಥಿತವಾದಂಥದ್ದು ಯಾವುದಾದ್ರು ವಾತಾವರಣ ಇದ್ದರೆ ಅದು ಸಾಂಸ್ಕೃತಿಕ ನಗರಿ ಮೈಸೂರು. ಹೀಗಾಗಿ ಜಗತ್ತಿನ ಎಲ್ಲರ ಕಣ್ಣು ಸಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದೆ. ಹೀಗಾಗಿ ಮೈಸೂರಿನ ಸುತ್ತಮುತ್ತ ಇರ್ಬೋದು, ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಖರೀದಿಗೆ ಅವಕಾಶ ಇದೆ, ಮನೆ ಇರ್ಬೋದು, ನಿವೇಶನ ಇರ್ಬೋದು, ಫಾರ್ಮ್ ಲ್ಯಾಂಡ್ಗಳಿರ್ಬೋದು, ಜಮೀನು ಇರ್ಬೋದು, ಅಥವಾ ವಾಣಿಜ್ಯ ಕಟ್ಟಡ ಇರ್ಬೋದು, ಇದೆಲ್ಲದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿಕೊಡಲಿಕ್ಕೆ TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಸಜ್ಜಾಗಿದೆ. ತಡ ಮಾಡದೆ 2 ದಿನಗಳ ಕಾಲ ಬನ್ನಿ, ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ಅತ್ಯುತ್ತಮವಾದಂತಹ ನಂಬಿಕೆಗೆ ಅರ್ಹವಾದಂತಹ ಡೆವಲಪರಿಂದ ಖರೀದಿಯನ್ನು ಮಾಡಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.